ಬೇಸಿಗೆಯ ಬೇಗೆ ನಗರವನ್ನ ಹೈರಾಣಾಗಿಸಿದೆ. ನಗರದಲ್ಲಿರುವ ಕೊಳವೆ ಬಾವಿಗಳು ಒಂದೊಂದೇ ಬತ್ತೋದಕ್ಕೆ ಶುರುವಾಗಿದೆ. ಜಲಮಂಡಳಿಗೆ ಸೇರಿದ ಕೊಳವೆ ಬಾವಿಗಳಲ್ಲಿ ಈಗಾಗಲೇ ನೀರು ಕಣ್ಮರೆಯಾಗಿದೆ. ನಗರದೆಲ್ಲೆಡೆ ಬೇಸಿಗೆಯ ಬಿಸಿ ಹೆಚ್ಚಾಗಿದ್ದು ಆರಂಭದಲ್ಲೇ ಬೆಂಗಳೂರಿಗರಿಗೆ ಆಘಾತ ಎದುರಾಗಿದೆ. ಬೋರ್ವೆಲ್ಗಳು ಬೇಸಿಗೆ ಆರಂಭದಲ್ಲೇ ಬತ್ತಿರೋ ಸ್ಫೋಟಕ ಮಾಹಿತಿಯನ್ನ ಜಲಮಂಡಳಿ ಅಧಿಕಾರಿಗಳೇ ಬಿಚ್ಚಿಟ್ಟಿದ್ದು ಜನ ನೀರಿಗೆ ಪರಿತಪಿಸುವ ಸ್ಥಿತಿ ಎದುರಾಗಿದೆ. ಈಗಾಗಲೇ ಕಾವೇರಿಯಿಂದ ಪೂರೈಕೆಯಾಗುವ ನೀರಿನ ಪ್ರಮಾಣ ಕುಸಿತ ಕಂಡಿದ್ದು ಕಾವೇರಿ ನೀರಿನ ಸಂಪರ್ಕವಿರುವ ಪ್ರದೇಶದಲ್ಲೇ ನೀರಿಗೆ ಹಾಹಾಕಾರ ಎದುರಾಗಿದೆ. ಇತ್ತ ಹಣ ಕೊಟ್ಟರೂ ಸಮರ್ಪಕ ಟ್ಯಾಂಕರ್ ನೀರು ಸಿಗದೆ ನಗರದ ಹಲವೆಡೆ ಜನ ಬೋರ್ವೆಲ್ಗಳನ್ನೇ ಅವಲಂಬಿಸಿದ್ದಾರೆ. ಬೆಂಗಳೂರಲ್ಲಿ 9,000ಕ್ಕೂ ಹೆಚ್ಚು ಬೋರ್ವೆಲ್ಗಳಿದ್ದು ಈ ಪೈಕಿ 1,000ಕ್ಕೂ ಹೆಚ್ಚು ಕೊಳವೆ ಬಾವಿಗಳು ಬತ್ತಿದೆ ಅಂತ ಜಲಮಂಡಳಿ ಅಧಿಕಾರಿಗಳು ತಿಳಿಸಿದ್ದಾರೆ. 9,200 ಬೋರ್ವೆಲ್ ಇದೆ. ಅದರಲ್ಲಿ 8,950 ರನ್ನಿಂಗ್ ಇದೆ, ವರ್ಕ್ ಆಗ್ತಿದೆ. ಈಗ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಅದು ಮೊನ್ನೆ ನಮ್ಮ ಅಧ್ಯಕ್ಷರು ಮೀಟಿಂಗ್ ಮಾಡಿ 2-3% ಜಾಸ್ತಿ ರಿಪೇರಿ ಬರ್ಬೋದು, ಆ ಥರ ಮೇಂಟೈನ್ ಮಾಡಿ ಯುದ್ಧೋಪಾದಿಯಲ್ಲಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಬೋರ್ವೆಲ್ ಡಿವಿಷನ್ ಕರೆದು ಹೇಳಿದ್ದಾರೆ. ಎಲ್ಲ ಸಿದ್ಧತೆ ಮಾಡಿಕೊಂಡು ಆ ಥರದ್ದು ಪ್ರಾಬ್ಲಮ್ ಬಂದರೆ ನೋಡ್ಕೊಳ್ಳೋಕೆ ರೆಡಿ ಇದೆ. ನಮ್ಮಲ್ಲಿ ಜಲಮಂಡಳಿಯಿಂದ ಕೊರೆಯೋ ಪ್ರಯತ್ನ ಯಾವುದೂ ಇಲ್ಲ. ನಮ್ಮಲ್ಲಿ ಯಾವ್ದು ಕೊರೆಯಲ್ಲ. ಇದನ್ನು ರಿಪೇರಿ ಬರ್ದಂಗೆ ಅಕಸ್ಮಾತ್ ನೀರು ನಿಂತೋಗಿದ್ರೆ ಅಂಥವಕ್ಕೆ ಫ್ಲಶಿಂಗ್ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಹೇಳಿದ್ದಾರೆ ಅಷ್ಟೇ. ಹೊಸದಾಗಿ ಏನು ಕೊರೆಯಲ್ಲ. ಇತ್ತ ಕೊಳವೆ ಬಾವಿಗಳ ನಿರ್ವಹಣೆಯಲ್ಲಾಗುತ್ತಿರುವ ಲೋಪ ಮತ್ತು ನಿರ್ವಹಣಾ ವೆಚ್ಚ ಹೆಚ್ಚಳದ ಸುಳಿಯಿಂದ ಪಾರಾಗುವುದಕ್ಕೆ ಬಿಬಿಎಂಪಿ ಯತ್ನಿಸಿದ್ದು, ಹೀಗಾಗಿ ಕೊಳವೆ ಬಾವಿಗಳ ನಿರ್ವಹಣೆ ಮತ್ತು ಜವಾಬ್ದಾರಿಯನ್ನ ಬಿಬಿಎಂಪಿ ಜಲಮಂಡಳಿಗೆ ಹಸ್ತಾಂತರಿಸಿದೆ. ಆದರೆ ಇತ್ತ ಜಲಮಂಡಳಿಯು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲವಾಗಿದ್ದು, ಬೇಸಿಗೆ ಆರಂಭವಾದರೂ ಬೋರ್ವೆಲ್ಗಳನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಒಟ್ನಲ್ಲಿ ಜಲಮಂಡಳಿ ಈ ಕೂಡಲೇ ಎಚ್ಚೆತ್ತುಕೊಂಡು ಕೊಳವೆ ಬಾವಿಗಳ ನಿರ್ವಹಣೆಗೆ ಮುಂದಾಗಬೇಕಾಗಿದೆ. ಕೃಷ್ಣಮೂರ್ತಿ, TV5 ಬೆಂಗಳೂರು.